ಹಾಯ್ ಹಲೋ ನಮಸ್ತೆ ರೀ. ವೆಲ್ಕಮ್ ಟು ಅಲ್ಗೋರಿದಮ್ಸ್ 365. ಇವತ್ತು ನಾವು ಟೆಕ್ ಮಹೀಂದ್ರ ಕ್ವಶನ್ಸ್ದು ಪಾರ್ಟ್ 2 ಮಾಡೋಣ. ಈ ಪಾರ್ಟ್ ಒಳಗೆ ನಾವೇನು ಮಾಡೋಣ ಅಂದ್ರೆ ಅರಿಥಮೆಟಿಕ್ ಬೇಸ್ಡ್ ಕ್ವಶನ್ಸ್ಗಳನ್ನು ಮಾಡೋಣ. ಸೊ ನಮ್ಮ ಹಿಂದಿನ ವೀಡಿಯೋಗಳನ್ನು ನೀವು ನೋಡಿಲ್ಲ ಅಂದರೆ ಟೆಕ್ ಮಹೀಂದ್ರ ಪಾರ್ಟ್ 1 ಕೂಡ ನೋಡಿರಿ. ಅಲ್ಲಿ ರೀಸ್ನಿಂಗ್ ಆಮೇಲೆ ಸಿಲಾಜಿಸಮ್ ಇಂಥ ಕಾನ್ಸೆಪ್ಟ್ಗಳ ಬಗ್ಗೆನೂ ನಾನು ಮಾತಾಡಿದ್ದೀನಿ. ಅದಲ್ಲದೆ ಬೇರೆ ಇನ್ಫೋಸಿಸ್ TCSದು ಎಲ್ಲ ಕ್ವಶನ್ಸನ್ನು ಮಾಡ್ಕೊತ ಹೊಂಟೇನೆ. ಸೊ ಯಾರ್ಯಾರು ಇವತ್ತು ನೀವು ಈ ವಿಡಿಯೋ ನೋಡತ್ತೀರಿ ದಯವಿಟ್ಟು ಅವನ್ನೆಲ್ಲ ನೋಡಿರಿ. ಸೊ ನಿಮ್ಗೆ ಸಾಕಷ್ಟು ಐಡಿಯಾ ಆ್ಯಪ್ಟಿಟ್ಯೂಡ್ ಬಗ್ಗೆ ಬರ್ತೈತಿ. ಸೊ ಕಂಟಿನ್ಯೂ ಮಾಡೋಣ. ಈ ಕ್ವಶನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅನ್ನೋ ಕಾನ್ಸೆಪ್ಟ್ ಮೇಲೆ ಇದೆ. ಸೊ ಏನಂದ್ರೆ ಸೆಲ್ಲಿಂಗ್ ಶರ್ಟ್ ಫಾರ್ $405 ಅಂತ ಹೇಳಕತ್ತಾರೆ. ಸೊ ಒಬ್ಬ ಅಂಗಡಿಯವ ಏನು ಮಾಡತ್ತಾನಂತಂದ್ರೆ ಒಂದು ಶರ್ಟನ್ನು ತೊಗೊಂಡು ಅದನ್ನು $405 ಒಬ್ಬರಿಗೆ ಮಾರಿದ. ಓಕೆ, ಹಂಗೆ ಮಾರಿದಾಗ ಅವಂಗೆ ಏನಾಯಿತು ಅಂತಂದ್ರೆ ಲಾಸ್ ಆತ್ರಿ ಆ್ಯಕ್ಚುಲಿ. ಓಕೆ, ಸೊ ಲಾಸ್ ಎಷ್ಟಾಯ್ತು ಅಂತಂದ್ರೆ 10% ಆಯ್ತು. ಸೊ ಲಾಸ್ದಾಗ ಮಾರತಾನಂತಂದ್ರೆ ನೀವು ಯಾರೋ ಭಾರಿ ಒಳ್ಳೆ ಅಂಗಡಿಯವ ಅದಾನ. ಓಕೆ, ಅದಾದಮೇಲೆ ಏನು ಮಾಡ್ಬೇಕು, ನಾವು ಈ ಶರ್ಟದ್ದು ಕಾಸ್ಟ್ ಪ್ರೈಸ್ ಕಂಡು ಹಿಡಿಬೇಕ್ರಿ. ಅಂದ್ರೆ ಈ ಶರ್ಟನ್ನು ನಾವು ಎಷ್ಟಕ್ಕೆ ತೊಗೊಂಡಿದ್ದ ಅಂಥೇಳಿ. ಓಕೆ, ಸೊ ನೋಡ್ರಿ ಇಲ್ಲಿ 10% ಲಾಸ್ ಆಗತೈತಿ ಅಂತಂದ್ರೆ ಸೊ 405ಕ್ಕೆ ಮಾರಿದ ಮೇಲೆ ಎಷ್ಟಾಗತೈತಿ, 10% ಲಾಸ್ ಆಗತೈತಿ. ಸೊ ನಾವು ಕಾಸ್ಟ್ ಪ್ರೈಸ್ ಕಂಡು ಹಿಡಿಯೋರಾದ್ವಿ ಅಂತಂದ್ರೆ ಈ ಕಾಸ್ಟ್ ಪ್ರೈಸ್ ಅನ್ನೋದೇನು, ಅವ ಅಂಗಡಿ ಮಾಲಕ್ಕ ಎಷ್ಟು ರೂಪಾಯಿ ಕೊಟ್ಟು ಶರ್ಟ್ ತಂದಿದ್ದ, ಡೆಫಿನೆಟ್ಲಿ ಅದು 405ಕ್ಕಿಂತಲೂ ಜಾಸ್ತಿನೇ ಇರ್ತೈತಿ. ಸೊ ಇಲ್ಲಿ 405ಕ್ಕಿಂತಲೂ ಜಾಸ್ತಿ ಇರೋವನ ಏನಾಗಬೇಕು, ಆನ್ಸರ್ ಆಗಬೇಕು. ಎಲ್ಲ 405ಕ್ಕಿಂತಲೂ ಜಾಸ್ತಿ ಅದಾವೆ. ಸೊ ಹೀಗಾಗಿ ನಾವೇನು ಮಾಡಬೇಕು, ಕಂಡು ಹಿಡಿಯೋಣ ಅದನ್ನು. ಸೊ ಒಂದು ಫಾರ್ಮುಲಾ ಇದೆ ರೀ, ಏನಂತಂದ್ರೆ SP = CP ಇಂಟು 100 ಮೈನಸ್ ಲಾಸ್ % ಅಪಾನ್ 100 ಅಂಥೇಳಿ. ಈ ಸೂತ್ರ ಯೂಸ್ ಮಾಡಿಕೊಂಡು ನೀವೇನು ಮಾಡ್ಬೋದು, ಆರಾಮಾಗಿ ಕಂಡು ಹಿಡಿಬೋದು. ಓಕೆ, ಸೊ ಈಗ 100 ಮೈನಸ್ ಲಾಸ್ % ಯಾಕೆ ಯೂಸ್ ಮಾಡಿನಿ ಅಂತಂದ್ರೆ ಲಾಸ್ % ಕೊಟ್ಟಾರ. ಒಂದು ವೇಳೆ ಪ್ರಾಫಿಟ್ ಕೊಡ್ತಿದ್ದ ಅಂತಂದ್ರೆ ಈ 100 ಮೈನಸ್ ಲಾಸ್ ಜಾಗದಾಗ 100 ಪ್ಲಸ್ ಪ್ರಾಫಿಟ್ ಅಂತ ಮಾಡ್ತೀನಿ. ಹಾಗೆ ನಾವು ಫಾರ್ಮುಲಾ ಎರಡಕ್ಕೂ ನೆನ್ಪಿಟ್ಕೋಬೇಕು, ಪ್ರಾಫಿಟ್ ಕೊಟ್ಟಾಗ ಲಾಸ್ ಕೊಟ್ಟಾಗ. ಇನ್ನೇನು ಮಾಡಿರಿ, ಈ SP ಇಲ್ಲಿ 405 ಕೊಟ್ಟಾನಲ್ಲ, ಇದನ್ನು ಮಾಡಿರಿ ಈ 100ಅನ್ನು ಆ ಕಡೆ ತೊಗೊಂಡು ಹೋದರೆ ಇದಕ್ಕೆ ಮಲ್ಟಿಪ್ಲೈ ಆಗಿಬಿಡ್ತೈತಿ. ಆಮೇಲೆ ಇಲ್ಲೇನೈತಿ, ಈಗ CP ಇಂಟು 100 ಮೈನಸ್ ಲಾಸ್ ಐತಿ. 100 ಮೈನಸ್ ಲಾಸ್ ಎಷ್ಟೈತಿ, 10 ಐತಲ್ಲ. ಸೊ ಇದು ಎಷ್ಟಾಗ್ತೈತಿ, ಈಗ CP ಇಂಟು 90 ಆಗ್ತೈತಿ. ಇದು ಎಷ್ಟಾಗ್ತೈತಿ, 405 ಇಂಟು ಎಷ್ಟಾಗ್ತೈತಿ, 100 ಆಗ್ತೈತಿ. ಇಲ್ಲಿಂದ 10, ಇಲ್ಲಿಂದ 10 ನಾವು ಕ್ಯಾನ್ಸಲ್ ಮಾಡೋಣ. ಇಲ್ಲಿ 9 ಇದೆ, 9 1 ಇದೆಷ್ಟಂದ್ರೆ 945. ಸೊ ಈಗ 45 ಇಂಟು 10 ಮಾಡಿದ್ರಿ ಅಂತಂದ್ರೆ 450 ಬರ್ತೈತಿ. ಅದು ಆ ಶರ್ಟದ ಕಾಸ್ಟ್ ಆಗಿತ್ತು. ಸೊ ಇಲ್ಲಿ 450 ಇದ್ದರೆ ಅದನ್ನು ಏನು ಮಾಡ್ಬೇಕು, ನೀವು ಟಿಕ್ ಮಾಡಬೇಕು. ದ್ಯಾಟ್ ಈಸ್ ದಿ ರೈಟ್ ಆನ್ಸರ್. ಅಂದ್ರೆ ನಾವು ಅಂಗಡಿಯವ $450 ಶರ್ಟ್ ತಂದ, ಆದರೆ ಅದನ್ನು $455 ಮಾರಿದ. ಸೊ ಹೀಗಾಗಿ ಅವ್ಗೆ ಏನಾಯ್ತಂದ್ರೆ 10% ಏನಾಗಿತ್ತು, ಲಾಸ್ ಆಗಿತ್ತು. ಓಕೆ, ಸೊ ಹಿಂಗೆ ನಾವು ಕಂಡು ಹಿಡಿಬೋದಾಗಿತ್ತು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದು ಆ್ಯಾವ್ರೇಜ್ ಕಾನ್ಸೆಪ್ಟ್ ರೀ. ಆ್ಯಾವ್ರೇಜ್ ಮೇಲಿನ ಲೆಕ್ಕ ಕೇಳಿದ್ದಾರೆ ಇವರು. ಸೊ ಆ್ಯಾವ್ರೇಜ್ ಮೇಲಿನ ಲೆಕ್ಕ ಇವರು ಭಾಳ ಸರಳವಾದಂಥ ಲೆಕ್ಕ ಕೇಳಿದ್ದಾರೆ. ಆ್ಯಕ್ಚುಲಿ ಆ್ಯಾವ್ರೇಜ್ ಮೇಲೆ ಭಾಳ ಖತರ್ನಾಕ್ ಕ್ವಶನ್ಗಳನ್ನು ಕೇಳ್ಬೋದು. ಸೊ ಡಿಫಿಕಲ್ಟಿ ಲೆವೆಲ್ ಇನ್ಫೋಸಿಸ್ TCS ಇವ್ರದ್ದೆಲ್ಲ ಜಾಸ್ತಿ ಇರ್ತೈತಿ. ಬಟ್ ಟೆಕ್ ಮಹೀಂದ್ರ ಕ್ವಶನ್ ಪೇಪರ್ ನೋಡಿದಾಗ ನಂಗೇನು ಹಂಗೆ ಅನ್ನಿಸ್ಲಿಲ್ಲ. ಸೊ ಭಾಳ ಈಸಿ ಕ್ವಶನ್ಗಳು ಕೇಳಿದ್ದಾರೆ. ಸೊ ಇಲ್ಲೇನು ಕೇಳತಾನು, ಆ್ಯಾವ್ರೇಜ್ ಕೇಳತಾನ ರೀ. ಇವೇನು 3 ನಂಬರ್ ಕೊಟ್ಟಾನಲ್ಲ, ಇವನು 3 ಆ್ಯಡ್ ಮಾಡಿ ನಾವು ಆ್ಯಾವ್ರೇಜ್ ಕಂಡು ಹಿಡಿದು ಬಿಡೋದು. ನಾವೇನು ಮಾಡೋನು, ಈ ಝೀರೋಗಳು ಏನದಾವಲ್ಲ ಇವನ್ನೆಲ್ಲ ನಾ ಬಿಟ್ಬಿಡ್ತೇನೆ, ಅಂದ್ರೆ ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅಂಥೇಳಿ. ಸೊ ನೀವು ಬೇಕಾದರೆ ಏನು ಮಾಡ್ಬೋದು, ಇಲ್ಲ ತೊಗೊಂಬಿಡ್ರಿ 57,000 ಒಂದು ಬರ್ಕೋರಿ, ಪ್ಲಸ್ 62500 ಪ್ಲಸ್ 57500 ಅಂತ ಬರ್ಕೋರಿ. ಡಿವೈಡೆಡ್ ಬೈ 3 ಮಾಡಿಬಿಟ್ರೆ ಆ್ಯಾವ್ರೇಜ್ ಬಂದುಬಿಡ್ತೈತೆ ನಿಮಗೆ. ಓಕೆ, ಸೊ ಈಗೇನು ಮಾಡಿರಿ, ಈ ಝೀರೋಗಳನ್ನ ಬಿಟ್ಬಿಡ್ರಿ, ಉಳಿದಿರೋ ನಂಬರ್ಗಳು ಆ್ಯಡ್ ಮಾಡಿಕೊಡ್ರಿ. ಅಂದ್ರೆ 625, 575, ಆಮೇಲೆ 57 ಎಷ್ಟಾಗ್ತೈತಿ ಅಂತ ನೋಡೋಣ ಈಗ. ಓಕೆ, ಸೊ ಇಲ್ಲಿ 3 ಡಿಜಿಟ, ಇಲ್ಲಿ 500, 3 ಡಿಜಿಟ್ ನೋಡ್ಕೊಳ್ಳೋಣ ನೋಡ್ರಿ. ಸೊ ಏನು ಮಾಡೋಣ ಅಂತಂದ್ರೆ ಈ 5 10 ಆಯ್ತು. 10 ಪ್ಲಸ್ ಇಲ್ಲೊಂದು 0 ಅಂದ್ರೆ ಅದು 10 ಆಗ್ತೈತಿ, ಹೌದಾ? ಸೊ ಇಲ್ಲಿ ಎಷ್ಟೆಷ್ಟು ಝೀರೋಗಳದಾವೆ ನೋಡ್ರಲ್ಲ, ಈಗ ಇಲ್ಲಿ 2 ಝೀರೋಗಳದಾವು. ಸೊ ನೀವೇನು ಮಾಡ್ಬೋದು ಅಂತಂದ್ರೆ ಡೈರೆಕ್ಟ್ಲಿ ನೀವು 2 ಝೀರೋಗಳದಾವ, ಆಮೇಲೆ ಇದೊಂದು 10 ಆತಲ್ಲ, ಇದು ಅಂದ್ರೆ 3 ಝೀರೋಗಳು ಬರ್ಕೊಂಬಿಡ್ರಿ. 2 ಝೀರೋ ಇವ. ಓಕೆ, ಆಮೇಲೆ ಇದ್ರದ್ದು ಎಡಿಷನ್ ಎಷ್ಟು ಬಂದಿತ್ತು, 10 ಬಂದಿತ್ತು ಅದು. ಸೊ ಆ 10ದು ಒಂದು 0 ಅಂದರೆ ಇನ್ನೂ ಒಂದು ನಮ್ಮದು ಏನೈತಿ, ಒಂದು ಕ್ಯಾರಿ ಇದೆ. ಆ 1 ಬೇಕಾದ್ರೆ ಹಿಂಗೆ ಬರ್ಕೋರಿ ನೀವು, ಒಂದು ಕ್ಯಾರಿ ಇದೆ.
ಈಗ ನಾವು ಆ ಒಂದಕ್ಕೆ ಆ್ಯಡ್ ಮಾಡ್ಬೇಕು. ಇದನ್ನೇ ಆ್ಯಡ್ ಮಾಡಿದ್ವಿ 8, ಇದನ್ನೇ ಆ್ಯಡ್ ಮಾಡಿದ್ವಿ 10, ಇದನ್ನೇ ಆ್ಯಡ್ ಮಾಡಿದ್ವಿ 17 ಆತು. ಅಂದ್ರೆ ಇಲ್ಲಿ 7 ಬರೀಬೇಕು. ಮತ್ತು ಇನ್ನೂ ಒಂದು ಏನೈತಿ ಕ್ಯಾರಿ ಐತಿ. ಈ ಒಂದಕ್ಕೆ ಮತ್ತು ಇವನು ಉಳಿದಿದ್ದು ನಂಬರ್ ಆ್ಯಡ್ ಮಾಡ್ಬೇಕು. ಇದು 6 ಆತು, ಇದು ಎಷ್ಟಾಯ್ತು 12 ಆತು, ಇದು ಎಷ್ಟಾಯಿತು 17 ಆತು. ಈಗ ಕ್ಯಾರಿ ಬರೆಯೋ ಹಾಗಿಲ್ಲ, ಡೈರೆಕ್ಟಾಗಿ 17 ಬರೋದು. ಸೊ 177,000 / 3 ಬರತೈತಿ. 177 / 3 ಅಂತಂದ್ರೆ ನೋಡ್ರೆ 3 5 15, ಆಮೇಲೆ ಮತ್ತು 3 5 15 ಅಂತಂದ್ರೆ ಎಷ್ಟಾಗತೈತಿ? ಇಲ್ಲ ಅಂದ್ರೆ 59 3 ನೋಡ್ರಿ, 59 5 3 15, 9 3 27 ಡೆಫಿನೆಟ್ಲಿ. ಸೊ ಇದು 59 ಬಂದುಬಿಡ್ತೈತಿ. 3 1s 3 59s 59 ಫಾಲೋಡ್ ಬೈ 000 ನಿಮ್ಮ ಆನ್ಸರ್ ಆಗಬೇಕು. ಹಿಂಗೆ ಸೊ ನೀವು ಆದಷ್ಟು ಇಂಥ ಲೆಕ್ಕಗಳ್ದಾಗ ಕ್ಯಾಲ್ಕುಲೇಷನ್ ಟೈಮ್ ಉಳಿಸೋದನ್ನು ಟ್ರೈ ಮಾಡಿರಿ. ಎಡಿಷನ್ ಫಾಸ್ಟಾಗಿ ಮಾಡೋದು, ಮಲ್ಟಿಪ್ಲಿಕೇಶನ್, ಡಿವಿಷನ್ ಫಾಸ್ಟಾಗಿ ಮಾಡೋದು, ಆಮೇಲೆ ಅಡ್ಜಸ್ಟ್ಮೆಂಟ್ ಮಾಡೋದನ್ನು ಕಲೀರಿ. ಇವನ್ನೆಲ್ಲ ಕಲೀರಿ. ಅವೆಲ್ಲ ಟೆಕ್ನಿಕ್ಗಳು ಭಾಳ ಇಂಪಾರ್ಟೆಂಟ್. 3ನೇ ಕ್ವಶನ್ ನೋಡ್ರಿ, ಇದು ಮೆನ್ಸುರೇಷನ್ ಅಂಥೇಳಿ ಒಂದು ಟಾಪಿಕ್ ಬರ್ತೈತಿ. ನೀವು ಹೈಸ್ಕೂಲ್ ಟೈಮ್ದಾಗೆಲ್ಲ ಓದಿರ್ತೀರಿ. ಇಲ್ಲಿ ನಾವೇನು ಮಾಡ್ತೇವೆ ಅಂತಂದ್ರೆ ಮೆನ್ಸುರೇಷನ್ದೊಳಗೆ ಏರಿಯಾ, ಪೆರಿಮೀಟ್ರ್, 2D ಫಿಗರ್ಗಳು, 3D ಫಿಗರ್ಗಳದು, ಏರಿಯಾ ಆ್ಯಂಡ್ ಸರ್ಫೇಸ್ ವಾಲ್ಯೂಮ್, ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ ಅನ್ನೋ ಚಾಪ್ಟರ್ ಕೂಡ ಐತಿ. ಅದು 3D ಫಿಗರ್ಗಳಿಗೆ. ಇವೆಲ್ಲನೂ ಬಹಳ ಇಂಪಾರ್ಟೆಂಟು. ಸೊ ಈ ಎಲ್ಲ ಟಾಪಿಕ್ಗಳು ಏನಿದಾವಲ್ಲ, ಡೀಟೇಲಾಗಿ ನಾ ಈಗ ಪ್ರಾಫಿಟ್ ಆ್ಯಂಡ್ ಲಾಸ್ ಆಗಿರ್ಬೋದು, ಪರ್ಸೆಂಟೇಜ್ ಆಗಿರ್ಬೋದು, ಆ್ಯಾವ್ರೇಜ್ ಆಗಿರ್ಬೋದು, ಬಹಳಷ್ಟು ಟಾಪಿಕ್ಗಳನ್ನು ನಮ್ಮ ಪೇಯ್ಡ್ ಕೋರ್ಸೋಡು ಡಿಸ್ಕಸ್ ಮಾಡಿದ್ದೇನೆ ರೀ. ಆಲ್ಮೋಸ್ಟ್ 1010 ಕ್ವಶನ್ಸನ್ನು ನಿಮಗೆ ಸಿಗ್ತಾವೆ ಆರಾಮಾಗಿ. ನಾನು 500+ ಸಾಲ್ವ್ ಮಾಡಿದ್ದೀನಿ. ಇನ್ನು ಉಳಿದಿರೋನೆಲ್ಲ ಟೆಸ್ಟ್ಗಳು ಹಾಕಿದ್ದೀನಿ. ಆಮೇಲೆ ನಾ ಸಾಲ್ವ್ ಮಾಡೋವಾಗ ಬೇರೆ ಕಂಪ್ನಿಗಳ ಕ್ವಶನ್ಸನ್ನು ಆ್ಯಡ್ ಮಾಡಿದ್ದೀನಿ, ಅಂದರೆ ಕಂಪ್ನಿ ಒಳಗೆ ಕೇಳಿರುವಂಥವು. ಹೀಗಾಗಿ ನಮ್ದೇನು ಕೋರ್ಸ್ ಇದೆ, ನೀವು ಅದನ್ನು ಪರ್ಚೇಸ್ ಮಾಡಿದ್ರಿ ಅಂತಂದ್ರೆ ನೀವು ಬಹಳ ಹೆಲ್ಪ್ ಆಗ್ತೈತಿ ನಿಮ್ಗೆ. ಅಲ್ಲಿ ಇಲ್ಲಿ ಭಾಳ ಕೋರ್ಸ್ಗಳಿಗೆ ಓಡಾಡ್ಕೊತ ಇವ್ರದ್ದು ಕೋರ್ಸ್ಗಳನ್ನು. ಆಮೇಲೆ ಯೂಟ್ಯೂಬ್ದಾಗ ಏನಾಗ್ತೈತಿ, ರ್ಯಾಂಡಮಾಗಿ ನೀವು ಕಲಿತೀರಿ. ಸೊ ಸ್ಟ್ರಕ್ಚರೈಸ್ಡ್ ಅನ್ನೋದು ಒಟ್ಟು ಇರೋಂಗಿಲ್ಲ. ಇದ್ರ ಬಗ್ಗೆನ ಒಂದು ನಾ ವಿಡಿಯೋ ಮಾಡಿದ್ದೀನಿ, ಯಾವುದು ಬೆಟ್ರ್ ಯಾವುದಿಲ್ಲ ಅಂಥೇಳಿ. ಸೊ ಅದನ್ನು ಕೂಡ ಏನು ಮಾಡಿರಿ, ನಾ ಬೇಕಾದ್ರೆ ಇಲ್ಲಿ ಲಿಂಕ್ ಹಾಕ್ತೀನಿ. ಸೊ ಅದನ್ನು ಚೆಕ್ಔಟ್ ಮಾಡಿರಿ. ನಿಮಗೆ ಆ್ಯಪ್ಟಿಟ್ಯೂಡ್ ಅಂದರೆ ಏನು ಎತ್ತ ಅಂಥೇಳಿ ಒಂದು ಐಡಿಯಾ ಬರ್ತೈತಿ. ಓಕೆ. ಸೊ ಈ ಕ್ವಶನ್ ಏನೈತೆ ಅಂತಂದ್ರೆ ಲೆಂತ್, ವಿಡ್ತ್, ಆಮೇಲೆ ರೆಕ್ಟ್ಯಾಂಗ್ಯುಲರ್ ಪ್ಲಾಟ್ ಐತೆ. ಅಂದ್ರೆ ಒಂದು ರೆಕ್ಟ್ಯಾಂಗಲ್ ಹಿಂಗೆ ಬರೆಯೋನು ನಾವು. ಓಕೆ. ಸೊ ಇದು ಲೆಂತ್ ಅನ್ನೋನು, ಇದು ಬ್ರೆಡ್ತ್ ಅನ್ನೋನು ರೀ. ಇದ್ರದ್ದು ಏನು ಮಾಡತ್ತಾರ ಅವ್ರ 10% ಇನ್ಕ್ರೀಸ್ ಮಾಡಕತ್ತಾರ. ಅಂತಂದ್ರೆ ಅರ್ಥ ಏನು, 2 ಪ್ಲಾಟ್ ಇದ್ದು ರೀ. ಇದು ಓಲ್ಡ್ ಪ್ಲಾಟ್ ಅನ್ಕೋರಿ. ಇದು ಯಾವುದು ಓಲ್ಡ್ ಪ್ಲಾಟ್. ಸೊ ಓಲ್ಡ್ ಪ್ಲಾಟ್ ಎಲ್ ಬಿ ಇತ್ತು. ನ್ಯೂ ಪ್ಲಾಟ್ ಏನಾಗೋದೈತಿ ಅಂತಂದರೆ ಇದೇನು ಇತ್ತಲ್ಲ, ಇದ್ರದ್ದು 10% ಇನ್ಕ್ರೀಸ್ ಆಗಬೇಕು. ಇದು ಕೂಡ ಏನಾಗಬೇಕು, 10% ಏನಾಗಬೇಕು, ಇನ್ಕ್ರೀಸ್ ಆಗಬೇಕು. ಸೊ ಇದು ನ್ಯೂ ಪ್ಲಾಟ್. ಓಕೆ. ಇದು ನ್ಯೂ ಪ್ಲಾಟ್ ಏರಿಯಾ. ಇದೇನಿದು ಓಲ್ಡ್ ಪ್ಲಾಟ್ ಏರಿಯಾ. ಓಲ್ಡ್ ಪ್ಲಾಟ್ ಏರಿಯಾ. ಓಕೆ. ಸೊ ಈಗ ರೆಕ್ಟ್ಯಾಂಗಲ್ದು ಏರಿಯಾ ಅಂತೂ ನಿಮ್ಗೆಲ್ಲರಿಗೂ ಗೊತ್ತೈತಿ. ಏನು L/B ಅಂಥೇಳಿ ನಾವು ಇದಕ್ಕೆ ಯೂಸ್ ಮಾಡ್ಬೋದು. ಆಮೇಲೆ ಇಲ್ಲಿ ಏನು ಮಾಡ್ಬೇಕು ನೀವು, L+10% ಇಂಟು B+10% ಯೂಸ್ ಮಾಡ್ಬೇಕು ಇಲ್ಲಿ. ಅಂದರೆ ಅದೇನೈತಿ ಅಂಥೇಳಿ. ಸೊ ಈಗ ಹಿಂಗೆ L+L ಹೀಗೆಲ್ಲ ತೊಗೊಂಡ್ರೆ ಏನಾಗ್ತೈತಿ, ಕಷ್ಟ ಆಗ್ತೈತಿ. ಸೊ ನೋಡ್ರಿ ಇಲ್ಲಿ ಇವೆಲ್ಲ ಪರ್ಸೆಂಟೇಜ್ ಒಳಗೆ ಅದಾವೆ. ಇದ್ರ ಬಗ್ಗೆ ನಾವು ಆಲ್ರೆಡಿ ಮುಂಚೆ ವೀಡಿಯೋಗಳ್ದಾಗೂ ಹೇಳಿದ್ದೇನೆ. ಯಾವಾಗ ನಿಮ್ಗೆ ಹಿಂಗೆ ಪರ್ಸೆಂಟೇಜ್ದಾಗ ಅದು ಇರ್ತೈತಲ್ಲ, ನೀವೇನು ಮಾಡ್ಬೋದು. ಆಮೇಲೆ ಇವು ನೋಡ್ರಿ, ಇವಕ್ಕೆ ಏನಂತೀವಿ ನಾವು, ಇಕ್ವೇಷನ್ ಅಂತೀವಿ. ಈಕ್ವಲ್ ಸೈನ್ ಇರೋದ್ರಿಂದ ಏನಂತೀವಿ, ಇಕ್ವೇಷನ್ ಅಂತೀವಿ. ಸೊ ನೀವು ಯಾವುದಾರ ಒಂದು ನಂಬರ್ ಚೂಸ್ ಮಾಡಿರಿ. ಈಗ ಸದ್ಯಕ್ಕೆ ನಾ L-ನ ಬೇಕಾದ್ರೆ ಏನಂತೀನಿ, 10 ಅಂತೀನಿ. ಈ B-ನೂ ಏನಂತೀನಿ, 10 ಅಂತೀನಿ. ಅಂದರೆ 10 ಸೆಂಟಿಮೀಟ್ರ್ ವಾಟ್ ಎವರ್ ಇಟ್ ಈಸ್. ಓಕೆ. ಸೊ ಹಿಂಗೆ 10 ತೊಗೊಂಡಾಗ ನನಗೆ ಇಲ್ಲಿ ಏರಿಯಾ ಎಷ್ಟು ಸಿಗ್ತೈತಿ, ಆರಾಮಾಗಿ ನನಗೆ 10 × 10 100 ಸಿಕ್ಬಿಡ್ತೈತಿ. ಹೌದಾ? 10 × 10 ಎಷ್ಟಾಯಿತು, 100 ಆಯ್ತು. ಇದು ಓಲ್ಡ್ ಪ್ಲಾಟ್ ಏರಿಯಾ. ಈಗ ನ್ಯೂ ಪ್ಲಾಟ್ಗೆ ಏನಾಗಬೇಕು, 10% ಇನ್ಕ್ರೀಸ್ ಆಗಬೇಕು. ಸೊ 10% ಅಂತಂದ್ರೆ ಏನ, ನಿಮ್ಮದು ಓಲ್ಡ್ ಎಲ್ ಎಷ್ಟಿತ್ತು, 10 ಇತ್ತು. ಇದೇನಿದು ಓಲ್ಡ್ ಎಲ್. ಸೊ ಈಗ ನಿಮ್ಮದು ಓಲ್ಡ್ ಎಲ್ 10 ಇತ್ತು. ಓಕೆ. ಸೊ ಈಗ ನಿಮ್ಮದು ನ್ಯೂ ಎಲ್ ಎಷ್ಟಾಗ್ತೈತಿ, 10% ಇನ್ಕ್ರೀಸ್ ಆಗಬೇಕು. ಸೊ ಓಲ್ಡ್ ತೊಗೋರಿ, ಫಸ್ಟ್ 10 ತೊಗೋರಿ. ಆಮೇಲೆ ಇನ್ನು 10% ಇನ್ಕ್ರೀಸ್ ಆಗಬೇಕು. ಎಷ್ಟ್ರದ್ದು, ಅದೇನು ಓಲ್ಡ್ 10 ಇತ್ತಲ್ಲ ಅದ್ರದ್ದು 10% ಅಂತಂದ್ರೆ ಏನು ಮಾಡ್ತೀವಿ ನಾವು, 10/100 ಅಂತ ಬರಿತೀವಿ. ಸೊ ಟೋಟಲ್ ಈ ನಂಬರ್ ನೋಡ್ರಿ, ಇದು 1 ಆಗತೈತಿ. ಅಂದ್ರೆ 10 + 1 ನಿಮ್ಮದು ನ್ಯೂ ಲೆಂತ್ ಎಷ್ಟು, 11. ಸೊ ಇಲ್ಲೇನು ಮಾಡ್ಬೇಕು ನೀವು, 11 ಬರ್ಕೋಬೇಕು. ಆಮೇಲೆ ಇದು ಕೂಡ ಎಷ್ಟಾಗ್ತೈತಿ, 11 ಆಗ್ತೈತಿ. ಅಂದರೆ ಇದು ಟೋಟಲ್ ನಿಮ್ಗೆ ಎಷ್ಟು ಕೊಡ್ತೈತಿ, 121 ಕೊಡ್ತೈತಿ. ಈಗ ನೀವೇನು ಮಾಡಿರಿ, ಡಿಫ್ರೆನ್ಸ್ ಚೆಕ್ ಮಾಡಿರಿ. ಇಲ್ಲಿ 100 ಅಂದರೆ 121 ಆಗೈತಿ, ಅಂದರೆ ಇನ್ಕ್ರೀಸ್ ಆಗೈತಿ. ಸೊ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗೈತಿ ಅಂತಂದ್ರೆ 21% ಇನ್ಕ್ರೀಸನ್ನು ನೀವು ನೋಡ್ಬೋದು. ಯಾಕಂತಂದ್ರೆ 100 ಇರೋ ನಂಬರ್ 121 ಆಯ್ತು. ಸೊ ಇದು ಓಲ್ಡ್ ಏರಿಯಾ.
ಆಮೇಲೆ ಇದೇನಿದು ನ್ಯೂ ಏರಿಯಾ. ಸೊ ಎಷ್ಟು ಇನ್ಕ್ರಿಮೆಂಟ್ ಐತಿ ಅಂತಂದ್ರೆ 21% ಐತಿ. ಈ ಥರ ಲೆಕ್ಕಗಳನ್ನು ಹಿಂಗೆ ಮಾಡಬೇಕು, ಬಹಳ ಚಂದ ಲೆಕ್ಕಿತ್ತಿದ್ದು. ನೆಕ್ಸ್ಟ್ ಲೆಕ್ಕ ಮಾಡೋಣ ನೋಡ್ರಿ. ಇದೇನಿದು ಟೈಮ್ ಆ್ಯಂಡ್ ವರ್ಕ್ ಬಗ್ಗೆ ಐತಿ. ಇಂಥವನು ಲೆಕ್ಕಗಳು ಭಾಳ ಕೇಳ್ತಾರೋ. ಸೊ ಆಲ್ರೆಡಿ ನಾನು ಹಿಂದಿನ ಸೆಷನ್ಗಳದಾಗೂ ಈ ಲೆಕ್ಕಗಳನ್ನು ಏನು ಮಾಡಿದ್ದೀನಿ, ಮಾಡಿ ತೋರಿಸಿದ್ದೀನಿ. ಇನ್ಫೋಸಿಸ್ ಟಿ ಸಿ ಎಸ್ನವರು ಕೂಡ ಏನು ಮಾಡಿದಾರು, ಕೇಳಿದ್ದಾರೆ. ಓಕೆ, ಸೊ ನೀವು ನನ್ನ ಒಪಿನಿಯನ್ ಕೇಳಿದ್ರಿ ಅಂತಂದರೆ ಇನ್ಫೋಸಿಸ್ಸು ಟಿ ಸಿ ಎಸ್ಸು ಸ್ವಲ್ಪ ಕಂಪೇರ್ ಮಾಡಿದರೆ ಟಫ್ ಇರ್ತೈತೆ ಆ್ಯಪ್ಟಿಟ್ಯೂಡ. ಬಟ್ ಟೆಕ್ ಮಹೀಂದ್ರದ್ದೇನು ನನಗೆ ಹಂಗೆ ಅನ್ನಿಸ್ಲಿಲ್ಲ, ನನಗೆ ಬಹಳ ಈಸಿ ಅನ್ನಿಸ್ತಿದ್ದು. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂಥೇಳಿ ನೀವು ಕಮೆಂಟ್ ಮಾಡಿ ತಿಳಿಸ್ರಿ. ಆಮೇಲೆ ಇವನ್ನೆಲ್ಲ ಚೆನ್ನಾಗಿ ಕಲೀರಿ. ಏನೇ ಡೌಟ್ ಇದ್ದರೂ ಕೂಡ ನೀವೇನು ಮಾಡಿರಿ, ಕಮೆಂಟ್ ಮಾಡಿರಿ. ಡೆಫಿನೆಟ್ಲಿ ನಾನು ಏನು ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ. ಸೊ ಹಾಗಾದ್ರೆ ಈ ಕ್ವಶನ್ ಹೆಂಗೆ ಮಾಡೋದು, ಇಲ್ಲೇನು ಹೇಳ್ತಾರೆ ಇವರು, ಇಫ್ ಎ ಕ್ಯಾನ್ ಕಂಪ್ಲೀಟ್ ವರ್ಕ್ ಇನ್ 8 days, ಅಂದರೆ ಎ ಅನ್ನವ 8 ದಿನ ತೊಗೊಳಕತ್ತಾನ. ಆಮೇಲೆ ಬಿ ಕ್ಯಾನ್ ಕಂಪ್ಲೀಟ್ ವರ್ಕ್ ಇನ್ 12 days ಅಂತ ಕೇಳಕತ್ತಾರ. ಓಕೆ, 12 days. ದೆನ್ ಹೌ ಮೆನಿ ಡೇಸ್ ಎ ಆ್ಯಂಡ್ ಬಿ ಟುಗೆದರ್ ವಿಲ್ ಟೇಕ್ ಅಂತ ಹೇಳಕತ್ತಾರೆ. ಸೊ ಎ ಪ್ಲಸ್ ಬಿ ಸೇರಿದರೆ ಎಷ್ಟು ಅಂತ ಹೇಳಿ ಹಿಂಗೆ ಕೇಳಕತ್ತಾರೆ. ಸೊ ಇಲ್ಲೊಂದು 2-3 ಕಾನ್ಸೆಪ್ಟ್ಗಳನ್ನು ನೆನ್ಪಿಟ್ಕೋರಿ. ಫಸ್ಟ್ ಏನು ಮಾಡಿರಿ, ಯಾವಾಗಲೂ ಇಂಥ ಕ್ವಶನ್ಗಳು ಬಂದಾಗ ಟೋಟಲ್ ವರ್ಕ್ ಕಂಡುಹಿಡೀರಿ. ಸರ್ ಟೋಟಲ್ ವರ್ಕ್ ಹೆಂಗೆ ಕಂಡು ಹಿಡಿಯೋದು ಅಂತ ನೀವು ನಾನು ಕೇಳಿದ್ರಿ ಅಂತಂದ್ರೆ, ಈ 8 ಮತ್ತು 12 ನೀವೇನು ಮಾಡಿರಿ, ಎಲ್ ಸಿ ಎಮ್ ತೊಗೊಂಬಿಡ್ರಿ. ಒಂದು ಎಲ್ ಸಿ ಎಮ್ ಆಫ್ 8, 12 ಇದನ್ನಾರು ಮಾಡ್ಬೋದು. ಇಲ್ಲಾಂದ್ರೆ ನೀವು ಸಿಂಪಲ್ ಏನು ಮಾಡೋದು, ಒಂದು ಯಾವುದಾರ ನಂಬರ್ ಚೂಸ್ ಮಾಡಿರಿ. ಆ ನಂಬರ 8ರ ಮಗ್ಗಿ ಒಳಗೂ ಇರಬೇಕು, 12ರ ಮಗ್ಗಿ ಒಳಗೂ ಇರಬೇಕು. ಅಂದ್ರೆ ನಂಬರ್ ಪ್ರೆಸೆಂಟ್ ಇನ್ ಲೈಕ್ ಅಂದರೆ ಅದು ಆ ನಂಬರು 8 ಮತ್ತು 12 ಎರಡರಿಂದನೂ ಡಿವೈಡ್ ಆಗ್ತಾ ಇರಬೇಕು. ಓಕೆ, ಸೊ ಹಾಗಾದ್ರೆ ನಾ ಏನು ಮಾಡ್ತೀನಿ, ಇಲ್ಲಿ ಸದ್ಯಕ್ಕೆ ನಂದು ಟೋಟಲ್ ವರ್ಕ್ ನಾ ಎಲ್ ಸಿ ಎಮ್ ಮಾಡೋಕ್ಕೆ ಹೋಗಂಗಿಲ್ಲ. ನಾ ಏನು ಮಾಡಿಬಿಡ್ತೀನಿ, 24 ಅಂತ ಸೆಲೆಕ್ಟ್ ಮಾಡಿಬಿಡ್ತೀನಿ. ಟೋಟಲ್ ವರ್ಕ್ 24 ಅಂತ ಸೆಲೆಕ್ಟ್ ಮಾಡ್ತೀನಿ. ಈ 24 ನೋಡ್ರಿ, 8ರಿಂದನೂ ಬಾಗಿಲೆ ಆಗ್ತೈತಿ, 12ರಿಂದನೂ ಹೋಗ್ತೈತಿ. ಅದಾದಮೇಲೆ ನೀವು ಸೆಕೆಂಡ್ ಏನು ಮಾಡಿರಿ, ಏದ್ ಎಫಿಷಿಯನ್ಸಿ ಕಂಡು ಹಿಡೀರಿ. ಏದ ಎಫಿಷಿಯನ್ಸಿ, ಡೇಸ್ ಇಂಟು ಎಫಿಷಿಯನ್ಸಿ ಈಸ್ ಈಕ್ವಲ್ ಟು ವರ್ಕ್. ಓಕೆ, ನಿಮಗೆ ಎಫಿಷಿಯನ್ಸಿ ಬೇಕು ಅಂತಂದ್ರೆ ನೀವೇನು ಮಾಡಬೇಕು, ವರ್ಕ್ ಅಪಾನ್ ಡೇಸ್ ಮಾಡ್ಬೇಕು. ಓಕೆ, ಸೊ ಈಗ ನೀವು ಏದ್ ಎಫಿಷಿಯನ್ಸಿ ಮಾಡತ್ತೀರಿ. ವರ್ಕ್ ಎಷ್ಟೈತಿ, ಟೋಟಲ್ ವರ್ಕ್ 24 ಐತಿ. ಡೇಸ್ ಎಷ್ಟ, ಏದು 8, ಅಂದರೆ ಏದ್ ಎಫಿಷಿಯನ್ಸಿ 3 ಆತು. ಹಿಂಗೆ ನೀವೇನು ಮಾಡ್ಬೋದು, ಬಿ ಎಫಿಷಿಯನ್ಸಿನೂ ಕಂಡು ಹಿಡೀರಿ. ಬಿ ಎಫಿಷಿಯನ್ಸಿನೂ ಏನಾಗ್ತೈತಿ, 24/12 ಆಗ್ತೈತಿ. ಅದೆಷ್ಟಾಗ್ತೈತಿ, 2 ಆಗ್ತೈತಿ. ಈಗ ಮೂರನೇ ಸ್ಟೆಪ್ ಏನು ಮಾಡಿರಿ, ಎ ಮತ್ತು ಬಿದ್ದು ಇಬ್ಬರದು ಎಫಿಷಿಯನ್ಸಿ ಕಂಡು ಹಿಡೀರಿ. ಎ ಪ್ಲಸ್ ಬಿ ಎಫಿಷಿಯನ್ಸಿ ಅಂತಂದ್ರೆ ಅದೆಷ್ಟಾಗಬೇಕು, ಇವಂದು 3, ಅವಂದು 2, ಟೋಟಲ್ ಎಷ್ಟಾಯಿತು, 5 ಆಯ್ತು. ಓಕೆ, ಈ 3 ಸ್ಟೆಪ್ ನೀವು ಮಾಡ್ಕೋಬೇಕು. ಅದಾದಮೇಲೆ ಕೊನೆ ಸ್ಟೆಪ್, ಫೈನಲ್ ಸ್ಟೆಪ್ ನೀವು ಏನು ಮಾಡಬೇಕು ಅಂತಂದ್ರೆ, ಈಗೇನು ಕೇಳಕತ್ತವ್ರವ್ರ, ಹೌ ಮೆನಿ ಡೇಸ್ ಅಂತ ಕೇಳತ್ತಾರ. ಮತ್ತು ಈ ಫಾರ್ಮುಲಾಕ್ಕನ ಬರ್ರಿ. ಈ ಫಾರ್ಮುಲಾಕ್ಕೆ ಬಂದ ಡೇಸ್ ಅಂದರೆ ಏನು, ಡಿ ಇಂಟು ಇ ಈಸ್ ಈಕ್ವಲ್ ಟು ವರ್ಕ್ ಆದ್ರೆ ಡಿ ಅಷ್ಟ ಅಂದರೆ ಏನ, W/E ಆಗಬೇಕು. ಟೋಟಲ್ ವರ್ಕ್ ಎಷ್ಟೈತಿ ನಿಮ್ಮದು, 24 ಐತಿ. ಈ ಏನಿದು ಎಫಿಷಿಯನ್ಸಿ ಯಾರ್ದು ಕೇಳ್ತಿರ್ತಾರಲ್ಲ ಅವ್ರದ್ದು. ಬರೀ ಎ ಇಂಡಿವಿಜುವಲ್ ಅಂದರೆ ಎ ಎಫಿಷಿಯನ್ಸಿ ಅಷ್ಟೇ ತೊಗೊಳೋದು, ಬಿ ಇಂಡಿವಿಜುವಲ್ ಅಂದ್ರೆ ಬಿ ಎಫಿಷಿಯನ್ಸಿ ಅಷ್ಟೇ ತೊಗೊಳೋದು. ಇಲ್ಲಿ ನೋಡ್ರಿ ಅವ್ರು ಏನು ಕೇಳಕತ್ತಾರೆ, ಹೌ ಮೆನಿ ಡೇಸ್ ವಿಲ್ ಕಂಪ್ಲೀಟ್ಲಿ ವರ್ಕ್ ಸೈಮಲ್ಟೇನಿಯಸ್ಲಿ, ಅಂದರೆ ಇಬ್ಬರು ಜೊತೆಗೆ ಕೂಡಿ ಕೆಲಸ ಮಾಡಿದಾಗ ಅಂತ ಕೇಳತ್ತಾರೆ. ಅಂದರೆ ನಾವಿಲ್ಲಿ ಇಬ್ಬರದು ಎಫಿಷಿಯನ್ಸಿ ತೊಗೋಬೇಕು. ಸೊ ಅದೆಷ್ಟಾಗ್ತೈತಿ, 24/5 ಡೇಸ್ ಅಂತ ಆನ್ಸರ್ ನಮ್ಗೆ ಕೊಡ್ತಾ ಇದೆ. ಇಲ್ಲಿದೆ ನೋಡ್ರಿ ಆಪ್ಷನ್ ಎ. ಓಕೆ, ಹಿಂಗೆ ಈ ಲೆಕ್ಕಗಳನ್ನು ಮಾಡಬೇಕು. ಈ 3 ಸ್ಟೆಪ್ ನೆನ್ಪಿಟ್ಕೋರಿ. ಈ ಟೈಮ್ ಆ್ಯಂಡ್ ವರ್ಕ್ ಕಾನ್ಸೆಪ್ಟನ್ನು ನಾನು ನಮ್ಮ ಪೇಡ್ ಕೋರ್ಸ್ ಒಳಗೆ ಬಹಳ ಚಂದ ಡಿಸ್ಕಸ್ ಮಾಡಿದ್ದೀನಿ ರೀ. ಆಮೇಲೆ ಬೇರೆ ಥರದ ಲೆಕ್ಕಗಳನ್ನು, ಆಮೇಲೆ ಶಾರ್ಟ್ಕಟ್ಗಳು ಫಾಸ್ಟಾಗಿ ಹೆಂಗೆ ಮಾಡಬೇಕು ಅದನ್ನೆಲ್ಲ ನಾನು ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀನಿ, ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ. ಕ್ವಶನ್ ನಂಬರ್ 5 ಪರ್ಸೆಂಟೇಜ್ ಮೇಲಿದೆ. ಸೊ ಪರ್ಸೆಂಟೇಜದ ಲೆಕ್ಕ ನಾವು ಮುಂಚೆನೂ ಮಾಡಿದ್ದೀವಿ, ಬಟ್ ಇದು ನೋಡ್ರಿ ಎಷ್ಟು ಚಂದ ಐತಿ. ಹಿಂಗೆ ಕೇಳಿ ಇವ್ರು ಏನು ಮಾಡ್ತಾರೋ ಬಹಳ ಕನ್ಫ್ಯೂಸ್ ಮಾಡಿಬಿಡ್ತಾರೆ. 80% ಅಂತಂದಾತ ನೀವು, 80% ಆಫ್ ಎಕ್ಸ್ ಆಫ್ ವೈ. ಓಕೆ, ಈಸ್ ಅಂದ್ರೆ ಏನೋ ಈಕ್ವಲ್ ಸೈನ್ ಹಾಕೋಬೇಕು. ಓಕೆ, ಈಸ್ 120% ಆಫ್ y% ಆಫ್ ಝಡ್ ಅಂತ ಕೇಳತ್ತಾರೆ. y% ಆಫ್ ಝಡ್ ಅಂತ ಕೇಳತ್ತಾರೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದಿ ವ್ಯಾಲ್ಯೂ ಆಫ್ ಸಿ ಅನ್ನೋಕ್ಕಿಂತ ಇದು ಝಡ್ ಆಗಬೇಕಿತ್ತು ಆ್ಯಕ್ಚುಲಿ. ಸೊ ವ್ಯಾಲ್ಯೂ ಆಫ್ ಝಡ್ ಕೇಳಕತ್ತಾರ ಅವ್ರು, ಸಿ ಎಲ್ಲ ವ್ಯಾಲ್ಯೂ ಆಫ್ ಝಡ್. ಸೊ ಇಲ್ಲೇನು ಮಾಡಬೇಕು, ನೀವು ಯಾವಾಗಲೂ ನೆನ್ಪಿಟ್ಕೋರಿ, ಪರ್ಸೆಂಟೇಜ್ ಸೈನ್ಗಳು ಒಂದಕ್ಕೊಂದು ಕ್ಯಾನ್ಸಲ್ ಆಗಿಬಿಡ್ತಾವೆ. ಯಾಕಂತಂದ್ರೆ ಇಲ್ಲ ನಿಮ್ಗೆ ಹಂಗೆ ಕನ್ಫ್ಯೂಸ್ ಆಗ್ತೈತಿ ಅಂತಂದ್ರೆ ನೋಡ್ರಿ ಹಿಂಗೆ ಬರ್ಕೋರಿ, 80/100 ಈಗೂ ನಿಮ್ಗೆ ನಾ ಕ್ಯಾನ್ಸಲ್ ಮಾಡಿ ತೋರಿಸ್ತೇನೆ. ಇದೇನಾಗಬೇಕಿತ್ತು, X% ಆಗಬೇಕಿತ್ತು, X/100. ಈ ಇಂಟು ಎಲ್ಲಿಂದ ಬಂತು, ಆಫ್ ಅಂತ ಐತಲ್ಲ ಅದಕ್ಕೆ. ಇಂಟು ಏನಾಗಬೇಕಿದು, ಬರೀ Y ಐತೆ ನೋಡ್ರಿ, ಇದು Y% ಅಲ್ಲ, ಅದಕ್ಕೆ Y ಬರ್ಕೊಳತ್ತೇನೆ. 120% ಅಂತಂದ್ರೆ ಏನ, 120/100 ಬರ್ಕೋರಿ.
ಆಫ್ ವೈ ಪರ್ಸೆಂಟ್ ಅಂತಂದ್ರೆ ನಾವು y/100 ಅಂತ ಬರ್ಕೋರಿ. ಆಫ್ ಝಡ್ ಅಂತ ಐತಿ, ನಮ್ಗೆ ಇದ್ರದ್ದು ವ್ಯಾಲ್ಯೂ ಬೇಕಾಗೈತಿ. ಸೊ ಇಲ್ಲಿ ನೋಡ್ರಿ ಈ 100 ಈ 100 ಈ 100 ಈ 100 ಇವೆಲ್ಲ ಹೋಗಿಬಿಡ್ತಾವೆ. ಸೊ ಇದನ್ನು ನಾ ಡೈರೆಕ್ಟ್ಲಿ ಏನು ಮಾಡ್ತಿದ್ನಿ ಅಂತಂದ್ರೆ ಇದನ್ನು ನೀವು ಡೈರೆಕ್ಟಾಗಿ ಹಿಂಗೆ ಕ್ಯಾನ್ಸಲ್ ಮಾಡ್ಬೋದು. ಈ ಪರ್ಸೆಂಟೇಜ್ ಸೈನ ಈ ಪರ್ಸೆಂಟೇಜ್ ಸೈನ, ಈ ಪರ್ಸೆಂಟೇಜ್ ಸೈನ ಈ ಪರ್ಸೆಂಟೇಜ್ ಸೈನ. ಸೊ ಪರ್ಸೆಂಟೇಜ್ ಸೈನ್ಗಳನ್ನ ಕ್ಯಾನ್ಸಲ್ ಮಾಡೋದು ಅಂತಂದ್ರೆ ಈ 100ಗಳನ್ನು ಕ್ಯಾನ್ಸಲ್ ಮಾಡಿದಂಗೆ ಹಿಂಗೆ. ಓಕೆ, ಎಲ್ಲ ಒಂದದು. ಸೊ ಈಗ ಇಲ್ಲೇನಾಗತ್ತೈತಿ ನಿಮ್ಗೆ 80x ಇಂಟು y, ಹೌದಾ, ಈಸ್ ಈಕ್ವಲ್ ಟು 120 ಇಂಟು y ಇಂಟು ಝಡ್ ಅಂತ ಬರತೈತಿ, ಹೌದಾ. ಸೊ ಈಗ ಇಲ್ಲೇನಾಯ್ತು ನಿಮ್ಗೆ ಉಳಿದಿರೋದನ್ನ ಬರ್ಕೊಂಡು ನಾವು 80x ಇಂಟು y 120 ಇಂಟು y ಝಡ್ ಅಂತೇಳಿ ಮತ್ತು ಈ y ಕ್ಯಾನ್ಸಲ್ ಆಗಿಬಿಡ್ತೈತಿ. ಸೊ ಫೈನಲಿ ನಿಮ್ಗೆ ಏನು ಉಳಿಯತೈತಿ ಇಲ್ಲಿಂದ 80x ಒಂದು ಉಳಿಯತೈತಿ, ಆ ಕಡೆ ನಿಮ್ಗೆ 120 ಇಂಟು ಝಡ್ ಅಂತ ಉಳಿಯತೈತಿ. ಇದ್ರದ್ದು ವ್ಯಾಲ್ಯೂ ಕೇಳಿದಾನಂದ್ರೆ 120ನ ಈ ಕಡೆ ಕಳಿಸ್ಬಿಡ್ರಿ. 80x/120 ಆಗ್ತೈತಿ. ಈ 0 ತೆಗೆದ್ರಿ ಅಂತಂದ್ರೆ 8x/12 ಆಗ್ತೈತಿ. ಅದೆಷ್ಟಾಗ್ತೈತಿ ಅಂದ್ರೆ 4 4 ಎಕ್ಸ್ ಆಗ್ತೈತಿ. ಸೊ ಇದು ನಿಮ್ಮ ಝಡ್ ವ್ಯಾಲ್ಯೂ, ಇದು ನಿಮ್ಮದೇನು ಝಡ್ ವ್ಯಾಲ್ಯೂ. ಸೊ 2/3 ಅಂತಂದರೆ ಎಷ್ಟು 0.667 ಆಗಬೇಕದು, ಕರೆಕ್ಟ್ ಇದೆ. ಸೊ ಇಲ್ಲಿದೆ ನೋಡ್ರಿ ಆಪ್ಷನ್ 0.667 ಇದ್ರದ್ದು ಉತ್ತರ. ಸೊ ಹಿಂಗೆ ಪರ್ಸೆಂಟೇಜ್ ಸಿಂಬಾಲ್ಗಳನ್ನ ಪರ್ಸೆಂಟೇಜ್ ಜೊತೆಗೆ ನಾವು ಕಳಿಬಹುದು. ಸೊ ಇವೆಲ್ಲ ಕಾನ್ಸೆಪ್ಟ್ಗಳನ್ನು ನಾನು ನಮ್ಮ ಪರ್ಸೆಂಟೇಜ್ ಟಾಪಿಕ್ದಾಗ ಅಂದರೆ ನಮ್ಮ ಪೇಡ್ ಕೋರ್ಸ್ದೊಳಗೆ ಡಿಸ್ಕಸ್ ಮಾಡಿದ್ದೀನಿ. ಈ ಥರ ಶಾರ್ಟ್ಕಟ್ಗಳನ್ನು ಅಲ್ಲಿಯೂ ಕೂಡ ಏನು ಮಾಡಿದ್ದೀನಿ, ಹೇಳ್ಕೊಟ್ಟಿದ್ದೀನಿ ರೀ. ಸೊ ಈಗ ನೆಕ್ಸ್ಟ್ ಕೋಡಿಂಗ್ ಡಿಕೋಡಿಂಗ್ ಕ್ವಶನ್ ಬಂತ. ಇಂಥವಂತೂ ನಾವು ಭಾಳ ಮಾಡಿದ್ದೀವಿ, ನಿಮ್ಗೆ ಭಾಳ ಈಸಿಯಾಗಿ ಬಿಡ್ತೈತಿ ಇದು. ಸೊ ಇದೇನು ಬ್ಲೇಡ್ ಅಂತ, ಓಕೆ, ಬ್ಲೇಡ್ ಇದ್ದಿದ್ದು ಏನಾಗತೈತಿ DNCFG ಅಂತ ಆಗೈತಿ. ಹಂಗಾದ್ರೆ ಕೈಟ್ ಏನಾಗ್ತೈತಿ ಅಂಥೇಳಿ ಅವ್ರು ಏನು ಮಾಡತ್ತಾರೆ ನಿಮ್ಗೆ ಕೇಳತ್ತಾರೆ ಕೈಟ್. ಓಕೆ, ಸೊ ಇಲ್ಲಿ ನೋಡಿದ್ರಿ ಅಂತಂದ್ರೆ ಬಿ ಇಂದ ಡಿ ಹೆಂಗೆ ಬಂತು +2 ಮಾಡ್ಬೇಕು. ಹೆಂಗೆ ಸರ್ ಅಂತಂದ್ರೆ ನೋಡ್ರಲ್ಲ BCD. ಓಕೆ, +2 ಅನ್ರಿ, +2 ಮಾಡಿದ ಮೇಲೆ ಬರತೈತೆ ಅನ್ರಿ, ಇಲ್ಲ ಒಂದು ಗ್ಯಾಪ್ ಬಿಡ್ರಿ, ಒಂದು ಗ್ಯಾಪ್ ಬಿಟ್ರೆ LMN ಒಂದು ಗ್ಯಾಪ್ ಬಿಟ್ಟು, ಹೌದಾ. ಆಮೇಲೆ ABC ಬರತೈತಿ, ಒಂದೊಂದು ಗ್ಯಾಪ್ ಬಿಡ್ಬೇಕು. ಅಂದ್ರೆ ಅದ ಪ್ಯಾಟ್ರನ್ನ ಇಲ್ಲಿ ಏನು ಮಾಡಿರಿ, ಒಂದೊಂದು ಗ್ಯಾಪ್ ಬಿಡ್ರಿ. KLM ಇರೋದನ್ನ ಆನ್ಸರ್. ಸೊ ಎಲ್ಲ ಕಡೆ ಎಮ್ ಐತಿ, ನೆಕ್ಸ್ಟ್ ಮಾಡಲೇಬೇಕು. IJK MK ಇರೋದನ್ನ ಆನ್ಸರ್. ಎಲ್ಲ ಕಡೆ MK ಐತಿ. ಇದೇನಾಯಿತು, ಹೋಯ್ತಿದು, ಇದನ್ನು ನಾವು ಡಿಸ್ಕಾರ್ಡ್ ಮಾಡ್ಬೋದು. TUV ಬರ್ಬೇಕ್ರಿ. MKV ಇರೋ ಆನ್ಸರ್ ಯಾವುದು ಇದೆ. ಸೊ ಇದನ್ನು ನೀವು ಆರಾಮಾಗಿ ಟಿಕ್ ಮಾಡ್ಬೋದಿತ್ತು. ಸೊ ಈ ಕ್ವಶನ್ ನೋಡ್ರಿ, ನಂಬರ್ ಸೀರೀಸ್ ಮೇಲಿನ ಕ್ವಶನ್ ಇಂಥವನ್ನು ನಾವು ರಗಡ್ ಮಾಡಿದ್ದೀವಿ. ಇಲ್ಲಿ 0.5 ಐತಲ್ಲ, ಅದನ್ನು 0.50 ಅಂತ ಬರ್ಕೊತೀನಿ, ಯಾಕಂತಂದ್ರೆ ಅವೆರಡು ಒಂದು. ಆಮೇಲೆ ನೆಕ್ಸ್ಟ್ ಏನು ಬರೀನು 0.55 ಅಂತ ಐತಿ, ಅದನ್ನು ಬರ್ಕೋರಿ. ಆಮೇಲೆ 0.65 ಅಂತ ಇದೆ, ಅದನ್ನು ಬರ್ಕೋರಿ. ಆಮೇಲೆ 0.8 ಇದೆ ಅಲ್ಲ, ಅದನ್ನು 0.80 ಅಂತ ಬರ್ಕೋರಿ. ಅಂದರೆ ಎಲ್ಲ ಏನು ಮಾಡಿದ್ದೀನಿ ನಾನು ಆಫ್ಟರ್ ಡೆಸಿಮಲ್ ಪಾಯಿಂಟ್ 2 ಡಿಜಿಟ್ ಅಂತ ಮಾಡ್ಕೊನಿ. ಸೊ ಈಗ ಇಲ್ಲಿಂದ ಇಲ್ಲಿ ನೀವು ಚೆಕ್ ಮಾಡಿದಿರಿ ಅಂತಂದ್ರೆ ಎಷ್ಟು ಪ್ಲಸ್ ಆಗೈತಿ, 0.05 ಜಾಸ್ತಿ ಆಗೈತಿ. ಓಕೆ, ಅದು ಹೆಂಗಂತಂದ್ರೆ ನೀವು ಬೇಕಾದ್ರೆ 0.55 ಮೈನಸ್ 0.50 ಮಾಡ್ರೆ ಅವಾಗ ನಿಮ್ಗೆ ಗೊತ್ತಾಗಿಬಿಡ್ತೈತಿ. ಇಲ್ಲಿ ನೋಡ್ರಿ, ಇದು 5, ಇದು 0, ಇಲ್ಲಿ ಪಾಯಿಂಟ್ 0.55. ಆಮೇಲೆ ಇಲ್ಲಿಂದ ಇಲ್ಲಿ ಎಷ್ಟು ಜಾಸ್ತಿ ಆಗೈತೆ ಅಂದರೆ 0.10 ಜಾಸ್ತಿ ಆಗೈತಿ. ಹಂಗೆ ಇಲ್ಲಿಂದ ಇಲ್ಲಿಗೆ 0.15 ಜಾಸ್ತಿ ಆಗೈತಿ. ಹಾಗಾದ್ರೆ ನೆಕ್ಸ್ಟ್ ನಂಬರ್ಗೆ ಎಷ್ಟಾಗಬೇಕಿತ್ತು, 0.20 ಜಾಸ್ತಿ ಆಗಬೇಕಿತ್ತು. ಸೊ ಈ 0.80ಗೆ ನೀವು ಪ್ಲಸ್ 0.20 ಮಾಡಿದಿರಿ ಅಂತಂದ್ರೆ ಅದು ನಿಮ್ಗೆ ಎಷ್ಟು ಕೊಡ್ತೈತಿ, 1 ಕೊಡ್ತೈತಿ. ಸೊ ಇಲ್ಲಿ 1 ಐತಲ್ಲ, ಇದೇ ಆನ್ಸರ್ ಆಗ್ಬೇಕು ಇದಕ್ಕೆ. ಕ್ವಶನ್ ನಂಬರ್ 8 ಸ್ಪೀಡ್ ಡಿಸ್ಟೆನ್ಸ್ ಆ್ಯಂಡ್ ಟೈಮ್ ಮೇಲೆ ಈ ಲೆಕ್ಕ ಕೇಳಿದರು. ಆಮೇಲೆ ಇಲ್ಲಿ ನೋಡ್ರಿ, ಮತ್ತು ನಿಮ್ಮದು ಏನು ಪರ್ಸೆಂಟೇಜ್ ಕಾನ್ಸೆಪ್ಟ್ ಇದೆ. ಹಿಂಗೆ ಏನು ಮಾಡ್ತಿರ್ತಾರೆ ಅಂತಂದ್ರೆ ಕಾನ್ಸೆಪ್ಟ್ಗಳನ್ನು ಕಂಬೈನ್ ಮಾಡಿ ಕ್ವಶನ್ಗಳು ಕೇಳಿದಾಗ ಹುಡುಗರಿಗೆ ಡಿಫಿಕಲ್ಟ್ ಆಗಿಬಿಡ್ತೈತಿ. ಬಟ್ ನೀವೇನು ಎದ್ಗುಂದಕ್ಕೆ ಹೋಗ್ಬೇಡ್ರಿ, ಚೆಂದಂಗೆ ಒಂದೊಂದು ಕಾನ್ಸೆಪ್ಟನ್ನು ಕಲಿತಾ ಹೋಗ್ರಿ. ಡೆಫಿನೆಟ್ಲಿ ನಿಮ್ಗೆ ಏನಾಗ್ತೈತಿ, ಆ ಕಾನ್ಫಿಡೆನ್ಸ್ ಬರ್ತೈತಿ, ಕ್ಲಿಯರು ಮಾಡ್ತೀರಿ ಎಕ್ಸಾಮ್ಗಳನ್ನು. ಸುಜಿತ್ ಏನು ಮಾಡತ್ತಾನಂತಂದ್ರೆ ಟ್ರಾವೆಲಿಂಗ್ ಎಟ್ ಅ ಸ್ಪೀಡ್ ಆಫ್ 64 km/h ಅನ್ನತ್ತಾರೆ. ಆಮೇಲೆ ಏನಾಗತ್ತೈತಿ, ಇನ್ 1 hour ಹಿ ಕವರ್ಸ್ 16% ಆಫ್ ದ ಟೋಟಲ್ ಪಾತ್. ಸೊ ನಾವೇನು ಅನ್ಕೊಳ್ಳೋನು, ಟೋಟಲ್ ಪಾತ್ ಒಂದು D ಅನ್ಕೊಳ್ಳೋನು ರೀ. ಇದ್ರದ್ದು 16% 1 hour ಒಳಗೆ ಕವರ್ ಮಾಡ್ತಾನೆ ನಾವು. 1 hour ಒಳಗೆ ಎಷ್ಟು ಕವರ್ ಮಾಡ್ತಾನೋ, 16% ಆಫ್ ದಿಸ್. ಸೊ ಇದ್ರದ್ದು 16% ಅಂತಂದ್ರೆ ಏನು, 16% ಆಫ್ D ಅಂತಂದ್ರೆ ಏನಾಗ್ತೈತಿ, 16/100 ಇಂಟು D ಆಗಿಬಿಡ್ತೈತಿ. ಓಕೆ, 16% ಅಂದರೆ ಇಷ್ಟು. ಓಕೆ, ಅದಾದಮೇಲೆ ಏನು ಹೇಳಕತ್ತಾರು, ವಾಟ್ ಈಸ್ ದಿ ಟೋಟಲ್ ಡಿಸ್ಟೆನ್ಸ್ ದ್ಯಾಟ್ ಸುಜಿತ್ ಹ್ಯಾಸ್ ಟು ಕವರ್ ಆಗ್ಬೇಕು. ಇಲ್ಲೇನು ಹೆಸರು ಬೇರೆ ಚೇಂಜ್ ಆಗಿಬಿಟ್ಟೈತಿ. ಸೊ ಡೋಂಟ್ ವರಿ. ಸೊ ಇಲ್ಲೇನಾಗಬೇಕಿದು
ಎಷ್ಟು ಟೋಟಲ್ ಡಿಸ್ಟೆನ್ಸ್ ನಾವೇನು ಮಾಡಬೇಕಾಗೈತಿ ಕಂಡು ಹಿಡಿಬೇಕಾಗೈತಿ. ಓಕೆ, ವಾಟ್ ಈಸ್ ದಿ ಟೋಟಲ್ ಡಿಸ್ಟೆನ್ಸ್. ಈಗ ಡಿಸ್ಟೆನ್ಸದ ಫಾರ್ಮುಲಾ ನಿಮ್ಗೆ ಎಲ್ಲರಿಗೂ ಗೊತ್ತೈತಿ. ಡಿಸ್ಟೆನ್ಸ್ ಅಂತಂದ್ರೆ ಏನು, ಸ್ಪೀಡ್ ಇಂಟು ಟೈಮ್. ಈ ಫಾರ್ಮುಲಾ ಎಲ್ಲರಿಗೂ ಗೊತ್ತೈತಿ. ಸೊ ಇಲ್ಲಿ ನೋಡ್ರಿ, ಈಗ ಇವ್ರು ಏನು ಕೊಡಕತ್ತಾರೋ ಅಂತಂದ್ರೆ ಈ ಡಿಸ್ಟೆನ್ಸ್ ಜಾಗದಾಗ ಇಷ್ಟು ಆಲ್ರೆಡಿ ಕವರ್ ಐತಲ್ಲ, ಇದನ್ನು ನಾವು ಬರ್ಕೊಂಬಿಡೋದು. ಸೊ 16D/100 ಅಂತ ಬರ್ಕೋರಿ. ಆಮೇಲೆ ಸ್ಪೀಡ್ ಎಷ್ಟು ಕೊಟ್ಟಾರು, 64 ಕೊಟ್ಟಾರು. ಆಮೇಲೆ ಟೈಮ್ ಎಷ್ಟು ಕೊಟ್ಟಾರು, ಇಲ್ಲಿ ಕೊಟ್ಟಿದ್ರು ನೋಡ್ರಿ 1 hour ಒಳಗೆ ಅಂಥೇಳಿ. ಸೊ ಇದೇನು ಮಾಡೋದು, 1 ಅಂತ ಬರ್ಕೊಳ್ಳೋದು. ಇಲ್ಲಿಂದ ನಿಮ್ಗೆ ಟೋಟಲ್ ಡಿಸ್ಟೆನ್ಸ್ ಸಿಕ್ಬಿಡ್ತೈತಿ. ಇಲ್ಲಿ ಐತಲ್ಲ ಡಿ, ಇದನ್ನ ರೀ. ಸೊ ಡಿ ಈಸ್ ಈಕ್ವಲ್ ಟು ಈ 16/100 ಈ ಕಡೆ ಬಂದ್ರೆ ಈ 64 × 1 ಅಂತೂ 64 ಆತು. 16/100 ಈ ಕಡೆ ಬಂದ್ರೆ 100/16 ಆಗಿಬಿಡ್ತೈತಿ. ಸೊ 16 1s 16 4s ಮಾಡಿರಿ. 4 × 100 ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಎಷ್ಟು ಸಿಗ್ತೈತಿ, 400 ಸಿಗ್ತೈತಿ. ಸೊ ಇಲ್ಲಿ 400 ಏನಾರ ಆಪ್ಷನ್ ಇತ್ತು ಅಂತಂದ್ರೆ ಹೋಗಿ ಅದನ್ನು ಟಿಕ್ ಮಾಡಿರಿ. ಸೊ ಇದೇನಾಗಬೇಕು, 400 ಕಿಲೋಮೀಟ್ರ್ ಆಗಬೇಕು, ಡಿಸ್ಟೆನ್ಸ್ ಅಲ್ಲ. ಸೊ ಹೀಗಾಗಿ ಕಿಲೋಮೀಟ್ರ್ ಆಗಬೇಕು. ಸೊ ಇಷ್ಟು ಟೆಕ್ ಮಹೀಂದ್ರ ಪಾರ್ಟ್ 2ದು ಕ್ವಶನ್ಗಳು. ಸೊ ಅರಿಥಮೆಟಿಕ್ಕು ಕವರ್ ಮಾಡಿದ್ದೀನಿ, ರೀಸ್ನಿಂಗ್, ಕೋಡಿಂಗ್ ಎಲ್ಲ ಥರದ ಟಾಪಿಕ್ಗಳನ್ನು ಕವರ್ ಮಾಡಿದ್ದೀನಿ. ಈ ಎಲ್ಲ ಸೆಷನ್ಗಳದ್ದು ಹೆಲ್ಪ್ ಚೆನ್ನಾಗಿ ತೊಗೋರಿ. ಆಮೇಲೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟು ಮಾಡಿರಿ. ನಾನು ಆಗಾಗ ಕಮೆಂಟ್ಗಳನ್ನು ಚೆಕ್ ಮಾಡ್ತಾಯಿದ್ದೀನಿ. ಆದಷ್ಟು ರಿಪ್ಲೈ ಮಾಡುವಂಥ ಪ್ರಯತ್ನನೂ ನಾನು ಮಾಡ್ತೀನಿ. ಅದರ ಜೊತೆಗೆ ನಮ್ಮ ಆ್ಯಪ್ಟಿ ಕೋರ್ಸ್ ಬಗ್ಗೆನೂ ನಾನು ಹೇಳಲೇಬೇಕು. ಸೊ ನಾವೀಗ ನ್ಯೂ ಇಯರ್ ಆಫರ್ ಅಂತ 499 ರೂಪೀಸ್ ಇಟ್ಟೆವು. ಸೊ ಯಾರ್ಯಾರಿಗೆ ಸಾಧ್ಯತೆ ದಯವಿಟ್ಟು ಏನೂ ಯೋಚನೆ ಮಾಡೋದು ಪರ್ಚೇಸ್ ಮಾಡಿರಿ. ನಿಮ್ಗೆ ಸಾಕಷ್ಟು ಹೆಲ್ಪ್ ಆಗ್ತೈತಿ ಅದರಿಂದ. ಆಮೇಲೆ ನೀವು ಬಹಳ ತಲೆ ಕೆಡಿಸ್ಕೊಳ್ಳೋವಂಥ ಅವಶ್ಯಕತೆಯೂ ಇರೋಂಗಿಲ್ಲ. ಈ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಆಮೇಲೆ ನಮ್ಮ ಇನ್ಸ್ಟಾಗ್ರಾಮನ್ನು ಚೆಕ್ ಮಾಡಿರಿ. ಯಾರು ನಮ್ಮನ್ನು ಫಾಲೋ ಮಾಡತ್ತಿಲ್ಲ ಅಲ್ಲಿಯೂ ಫಾಲೋ ಮಾಡಿರಿ. ಯಾಕಂದ್ರೆ ಅಲ್ಲಿಯೂ ನಾ ಕ್ವಶನ್ಸ್ಗಳನ್ನು ಡೈಲಿ ಒಂದೊಂದು ಮಾಡಿ ನಿಮ್ಗೆ ಹಾಕಾಕತ್ತೀನಿ. ಆ ಒಂದೊಂದು ಕ್ವಶನ್ಗಳಿಂದನೂ ಸಾಕಷ್ಟು ಐಡಿಯಾ ನಿಮಗೆ ಬರ್ತೈತಿ. ಓಕೆ, ಇಷ್ಟು ಹೇಳ್ತಾ ಈ ಸೆಷನನ್ನು ಮುಗಿಸ್ತೀನಿ. ಬೈ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್, ಕೀಪ್ ಫಾಲೋವಿಂಗ್ ಆ್ಯಂಡ್ ಕೀಪ್ ಡೂಯಿಂಗ್ ಯುವರ್ ಹಾರ್ಡ್ ವರ್ಕ್. ಡೆಫಿನೆಟ್ಲಿ ಒಂದಿಲ್ಲ ಒಂದಿನ ಸಕ್ಸಸ್ ನಿಮ್ಮದೇ ರೀ. ಓಕೆ, ಥ್ಯಾಂಕ್ ಯು.